ವಿದ್ಯಾರ್ಥಿಗಳೇ, ಇವತ್ತಿನ ಇದರಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಪ್ರಕಾಶದ ಅಪವರ್ತನೆಯ ಬಗ್ಗೆ ತಿಳ್ಕೊಳ್ಳೋಣ. ಈಗ ಪ್ರಕಾಶದ ಅಪವರ್ತನೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಮಾಧ್ಯಮವನ್ನು ಬದಲಾಯಿಸ್ತೇನೆ. ಈಗ ಇಲ್ಲಿ ನೀರಿನ ಮಾಧ್ಯಮವನ್ನು ಇಡ್ತೇನೆ. ಇಲ್ಲಿ ಹವೆಯ ಮಾಧ್ಯಮ, ಇಲ್ಲಿ ನಾನು ಹವೆಯ ಮಾಧ್ಯಮ ಕೊಂಡೋಗ್ತೇನೆ. ಇಲ್ಲಿ ಇದು ಹವೆಯ ಮಾಧ್ಯಮದಲ್ಲಿ ಇದೆ. ಈಗ ಇದು ಇಲ್ಲಿ ಯಾವ ಮಾಧ್ಯಮ ಇದೆ? ಇದು ಹವೆಯ ಮಾಧ್ಯಮ ಇದೆ. ಇದು ಏನಿದೆ? ಇದು ನೀರಿನ ಮಾಧ್ಯಮ ಇದೆ. ಈಗ ಪ್ರಕಾಶವು ಅಪವರ್ತನ ಅಂದ್ರೆ ಏನಂತ ತಿಳ್ಕೊಳ್ಳಿ. ಇದು ಪ್ರಕಾಶದ ಕಿರಣ ಇದೆ, ಇದು ಅಭಿಲಂಬ ಇದೆ, ಇದು ಅಪವರ್ತಿತ ಕಿರಣ ಇದೆ. ಪ್ರಕಾಶದ ಕಿರಣ ಅಂದ್ರೆ ಇದು ಪತನ ಕಿರಣ ಇದೆ, ಆಯ್ತಾ? ಇದು ಅಪವರ್ತಿತ ಕಿರಣ ಇದೆ, ಇದು ಪತನ ಕೋನ ಇದೆ, ಇದು ಅಪವರ್ತಿತ ಕೋನ ಇದೆ. ಈಗ ಪ್ರಕಾಶದ ಅಪವರ್ತನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು. ಅಂದ್ರೆ ಪ್ರಕಾಶವು ಒಂದು ಪಾರದರ್ಶಕ ಮಾಧ್ಯಮದಿಂದ, ಇದೊಂದು ಪಾರದರ್ಶಕ ಮಾಧ್ಯಮ ಇದೆ, ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮದಲ್ಲಿ ಹಾಯುವಾಗ, ಇದು ಇನ್ನೊಂದು ಪಾರದರ್ಶಕ ಮಾಧ್ಯಮ ಇದೆ, ಹಾಯುವಾಗ ಅದು ತನ್ನ ಮಾರ್ಗಕ್ರಮಣದ ದಿಶೆಯನ್ನು ಬದಲಾಯಿಸುತ್ತದೆ. ಇದು ನೋಡಿ, ಇದು ಇದೆಯಲ್ಲ, ಇದು ಮಾರ್ಗಕ್ರಮಣದ ದಿಶೆ ಇದೆಯಲ್ಲ, ಅದು ಅದನ್ನ ಬದಲಾಯಿಸುತ್ತದೆ. ಇದು ನೋಡಿ, ಈಗ ಇದರ ದಿಶೆ ಇದಿತ್ತು, ಈಗ ದಿಶೆಯಲ್ಲಿ ಅದು ಬದಲಾವಣೆ ಆಯ್ತು. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಕಾಶದ ಅಪವರ್ತನ ಅಂತ ಕರಿತೀವಿ. ಪ್ರಕಾಶದ ಅಪವರ್ತನ. ಈಗ ಪ್ರಕಾಶದ ಅಪವರ್ತನದಲ್ಲಿ ಇದು ಯಾವ ಕೋನ ಇದೆ? ಇದು ಪತನ ಕೋನ ಇದೆ, ಇದು ಅಪವರ್ತಿತ ಕೋನ ಇದೆ. ಯಾವಾಗ್ಲೂ ಇದನ್ನ ನೀವು ಗಮನಿಸಬೇಕು. ಅಪವರ್ತಿತ ಕೋನವು ಪತನ ಕೋನಕ್ಕಿಂತ ಕಡಿಮೆ ಇರುತ್ತದೆ, ಅಥವಾ ಪತನ ಕೋನವು ಅಪವರ್ತಿತ ಕೋನಕ್ಕಿಂತ ಹೆಚ್ಚಿರುತ್ತದೆ. ಇಲ್ಲಿ ನೀವು ಗಮನಿಸಬಹುದು, ಅಥವಾ ನೀವು ಇಲ್ಲಿ ಪ್ರೊಟೆಕ್ಟರ್ ತಕೊಂಡು ಇದನ್ನ ನೀವು ಪ್ರೊಟೆಕ್ಟರ್ ಇಂದ ಮಾಪನ ಸಹ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ 38.3 ಡಿಗ್ರಿ ಇದೆ, ಹೀಗೆ ಇದೆ, ಆಯ್ತಾ? ಕರೆಕ್ಟ್ ಆಗಿ ಹೀಗೆ ನೀವು ಇದನ್ನ ಇದು ಮಾಡಿದ್ರೆ 38.3 ಡಿಗ್ರಿ ಇದೆ, ಇದು 28 ಡಿಗ್ರಿ ಇದೆ. ಇದು ಇದರಿಂದ ನಮ್ಗೆ ತಿಳಿಯುತ್ತದೆ ಅಂದ್ರೆ ಯಾವಾಗಲೂ ಪ್ರಕಾಶದ ಅಪವರ್ತನದಲ್ಲಿ ಪತನ ಕೋನವು ಅಪವರ್ತಿತ ಕೋನಕ್ಕಿಂತ ಹೆಚ್ಚಿರುತ್ತದೆ ಅಂತ. ಈಗ ನಾನು ಮಾಧ್ಯಮವನ್ನ ಬದಲಾಯಿಸುವ. ಈಗ ಮಾಧ್ಯಮದಲ್ಲಿ ಈಗ ನಾನು ಇಲ್ಲಿ ನೋಡಿ, ಈಗ ಇಲ್ಲಿ ಹವೆ ತಕೊಂಡಿದ್ದೀನಿ, ಇಲ್ಲಿ ಈಗ ಇದನ್ನ ನಾನು ಗಾಜನ್ನ ತಗೊಳ್ತೀನಿ. ಗಾಜಲ್ಲಿ ನೋಡಿ, ಈಗ ನೀರು ತಗೊಂಡಾಗ ಸಹ ನೀವಿಲ್ಲಿ ಅಪವರ್ತನಾಂಕವನ್ನ ಗಮನಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಒಂದಿದೆ, ಇಲ್ಲಿ 1.33 ಇದೆ ನೀರಿನದು, ಆಯ್ತಾ? ಅಪವರ್ತನಾಂಕವನ್ನ ಸಹ ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಹವೆಯದು 1.003 ಇದೆ. ಈಗ ಇದರಲ್ಲಿ ನೀರಿನದು ನೋಡಿ 1.33 ಇದೆ, ಇಲ್ಲಿ ಅಪವರ್ತನಾಂಕ ಇದೆ ಇದು. ಈಗ ನಾನು ಇದರಲ್ಲಿ ಈ ಮಾಧ್ಯಮವನ್ನ ಹವೆಯಲ್ಲೇ ಇಡ್ತೀನಿ. ಇದನ್ನ ನಾನೀಗ ಗಾಜಿನ ಮಾಧ್ಯಮಕ್ಕೆ ಕೊಂಡೋಗ್ತೀನಿ. ಗಾಜಿನ ಮಾಧ್ಯಮದಲ್ಲಿ ನೋಡಿ, ಗಾಜಿನ ಮಾಧ್ಯಮದಲ್ಲಿ ನೋಡಿ, ಇಲ್ಲಿ ಅಪವರ್ತನಾಂಕದ ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ಗಾಜಿನ ಮಾಧ್ಯಮದಲ್ಲಿ ಅಪವರ್ತನಾಂಕ ಏನಿದೆ? 1.5 ಇದೆ ನೋಡಿ, 1.5 ಇದೆ. ಹಾಗಾಗಿ ಇಲ್ಲಿ ನೋಡಿ ಕೋನದಲ್ಲಿ ಸಹ ವ್ಯತ್ಯಾಸ ಆಯ್ತು ಅಲ್ವಾ? ಕೋನದಲ್ಲಿ ನೋಡಿ, ಈಗ ಇಲ್ಲಿ ಇದು ಹವೆಯ ಮಾಧ್ಯಮದ ಕೋನ ಇಷ್ಟೇ ಇದೆ, 38.3 ಇದೆ ಪತನ ಕೋನ. ಆದ್ರೆ ಅಪವರ್ತಿತ ಕೋನ ನೋಡಿ 24.4 ಡಿಗ್ರಿ ಆಯ್ತು. ಯಾಕಂದ್ರೆ ಇಲ್ಲಿ ಘನ ಮಾಧ್ಯಮದಲ್ಲಿ ಬದಲಾವಣೆ ಆಗಿದೆ. ನಾವು ಮೊದಲಿನ ಘಟನೆಯಲ್ಲಿ ಏನ್ ತಗೊಂಡಿದ್ದು? ನೀರು ತಗೊಂಡಿದ್ದು. ಈಗ ನಾವು ಏನ್ ತಗೊಂಡಿದ್ದೀವಿ? ಗಾಜನ್ನ ತಗೊಂಡಿದ್ದೀವಿ. ಹಾಗಾಗಿ ಅದರ ಅಪವರ್ತನಾಂಕದಲ್ಲಿ ವ್ಯತ್ಯಾಸ ಇದೆ, ಹಾಗಾಗಿ ಅಪವರ್ತಿತ ಕೋನದಲ್ಲಿಯೂ ಸಹ ವ್ಯತ್ಯಾಸ ಆಯ್ತು. ಹಾಗಾಗಿ ಇಲ್ಲಿಯೂ ಸಹ ನೋಡಿ, ಅಪವರ್ತಿತ ಕೋನವು ಪತನ ಕೋನಕ್ಕಿಂತ ಕಡಿಮೆ ಇರುತ್ತದೆ, ಅಥವಾ ಪತನ ಕೋನವು ಅಪವರ್ತಿತ ಕೋನಕ್ಕಿಂತ ಹೆಚ್ಚಿರುತ್ತದೆ. ಈಗ ಇಷ್ಟು ಯಾವುದರ ಬಗ್ಗೆ? ಅಪವರ್ತನದ ಬಗ್ಗೆ. ಇದು ಯಾವ ಕಿರಣ?
ಇದು ಪತನ ಕಿರಣ ಇದೆ, ಇದು ಅಭಿಲಂಬ ಇದೆ, ಇದು ಅಪವರ್ತಿತ ಕಿರಣ ಇದೆ, ಇದು ಪತನ ಕೋನ ಇದೆ, ಇದು ಅಪವರ್ತಿತ ಕೋನ ಇದೆ. ಇದು ಏನಿದೆ? ಅಪವರ್ತಿತ ಕೋನ ಇದೆ. ಈಗ ನಾನು ಯಾವ ರೀತಿ ಇದು ಪ್ರಕಾಶವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹಾಯುವಾಗ, ಅಂದ್ರೆ ಘನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹಾಯುವಾಗ ಕಿರಣ ಯಾವ ರೀತಿ ವಾಲ್ತದೆ ಅಂತ ನಾವು ಇದರ ಬಗ್ಗೆ ತಿಳ್ಕೊಳ್ಳುವ. ಈಗ ನೋಡಿ, ಈಗ ಇದು ಯಾವ ಮಾಧ್ಯಮ ಇದೆ? ಇದು ವಿರಳ ಮಾಧ್ಯಮ ಇದೆ, ಇದು ಘನ ಮಾಧ್ಯಮ ಇದೆ. ಇದು ಯಾವುದರ ಕಡೆಗೆ ವಾಲಿತು? ಲಂಬದ ಕಡೆಗೆ. ಇದು ಅಭಿಲಂಬ ಇದೆ, ಈ ಕಿರಣ ಇದೆಯಲ್ಲ, ಅಪವರ್ತಿತ ಕಿರಣ ಇದೆಯಲ್ಲ, ಅಭಿಲಂಬದ ಕಡೆಗೆ ವಾಲ್ತದೆ, ಅಭಿಲಂಬದ ಕಡೆಗೆ ವಾಲುತ್ತದೆ. ಇದು ಯಾವ ಮಾಧ್ಯಮವಿದೆ? ಇದು ವಿರಳ ಮಾಧ್ಯಮ ಇದೆ, ಇದು ಘನ ಮಾಧ್ಯಮ ಇದೆ. ಸಪೋಸ್ ನೀವು ಇದರಲ್ಲಿ ಈ ಗಾಜಿನ ಮಾಧ್ಯಮವನ್ನು ಬಿಟ್ಟು ನೀರಿನ ಮಾಧ್ಯಮವನ್ನು ತೆಕೊಂಡ್ರು ಸಹ ಅಭಿಲಂಬದ ಕಡೆಗೆ ವಾಲ್ತದೆ. ಸ್ವಲ್ಪ ಈಗ ಅಪವರ್ತಿತ ಕೋನ ಸ್ವಲ್ಪ ಹೆಚ್ಚಾಗಿದೆ, ಯಾಕಂದ್ರೆ ಅದು ಅಪವರ್ತನಾಂಕದ ಮೇಲೆ ಅವಲಂಬಿಸಿದ. ಹಾಗಾಗಿ ಇಲ್ಲಿ ನೋಡಿ, ಇದು ನೀರಿನ ಮಾಧ್ಯಮ ಇದೆ, ಆದ್ರೆ ಅಭಿಲಂಬದ ಕಡೆಗೆಯೇ ವಾಲಿದೆ. ಈಗ ಘನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗುವಾಗ ಈಗ ನಾನಿಲ್ಲಿ ಬದಲಾಯಿಸ್ತೀನಿ. ಇಲ್ಲಿ ನೋಡಿ, ಇದನ್ನ ಈಗ ನಾನು ಇದನ್ನೀಗ ಇಲ್ಲಿ ಘನ ಮಾಧ್ಯಮವನ್ನ ಮಾಡ್ತೀನಿ. ಈಗ ಇದನ್ನೀಗ ನಾನು ಇಲ್ಲಿ ವಿರಳ ಮಾಧ್ಯಮದ ಕಡೆಗೆ ಇದು ಮಾಡ್ತೀನಿ. ಇದು ಘನ ಮಾಧ್ಯಮ ಇದೆ, ಇದನ್ನೀಗ ನಾನು ವಿರಳ ಮಾಧ್ಯಮ ಮಾಡ್ತೀನಿ. ಈಗ ಯಾವ ರೀತಿ ವಾಲ್ತದೆ ಅಂತ ನೋಡಿ. ಈಗ ಅಭಿಲಂಬದ ಕಡೆಗೆ ವಾಲಿದೆಯಾ? ಇಲ್ಲ, ಅಭಿಲಂಬದಿಂದ ದೂರಕ್ಕೆ ವಾಲಿದೆ. ಇಲ್ಲಿ ನೀವು ಇದನ್ನು ಸಹ ಗಮನಿಸಬಹುದು. ಇಲ್ಲಿ ನೋಡಿ, ಇದರಲ್ಲಿ ಅಪವರ್ತಿತ ಕೋನ ಹೆಚ್ಚಿದೆ ನೋಡಿ. ಯಾಕಂದ್ರೆ ಪ್ರಕಾಶದ ಕಿರಣವು ಘನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹಾಯುವಾಗ ಅಭಿಲಂಬದಿಂದ ದೂರಕ್ಕೆ ವಾಲುತ್ತದೆ. ಇಲ್ಲಿ ಅಪವರ್ತಿತ ಕೋನ ಸಹ ನೋಡಿ ಹೆಚ್ಚಿದೆ, ಹಾಗಾಗಿ ಅಭಿಲಂಬದಿಂದ ದೂರಕ್ಕೆ ವಾಲುತ್ತದೆ. ಈಗ ಇದು ಭಿನ್ನ ಭಿನ್ನ ಮಾಧ್ಯಮದಲ್ಲಿ ಪ್ರಕಾಶದ ಅಪವರ್ತನವನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಪ್ರಕಾಶದ ಕಿರಣವು ಮಾಧ್ಯಮದೊಳಗಿಂದ ಲಂಬವಾಗಿ ಪ್ರವೇಶಿಸಿದಾಗ ಏನಾಗ್ತದೆ ಅಂತ ತಿಳ್ಕೊಳ್ಳುವ. ಈಗ ಲಂಬವಾಗಿ ಪ್ರವೇಶಿಸಿದೆ, ಇದು ಮಾಧ್ಯಮದೊಳಗಿಂದ, ಅಲ್ಲಿ ಏನಾಗುವುದಿಲ್ಲ, ಯಾವುದೇ ಸೀಮೆಯ ಲಂಬ ರೂಪದ ಕಡೆಗೆ ಪತನವಾಗುತ್ತಿದ್ದರೆ ಅದರ ದಿಶೆಯಲ್ಲಿ ಬದಲಾಗುವುದಿಲ್ಲ, ಅರ್ಥಾತ್ ಅಲ್ಲಿ ಅಪವರ್ತನ ಆಗುವುದಿಲ್ಲ. ಇಲ್ಲಿ ಅಪವರ್ತನ ಆಗಿದೆಯಾ? ಇಲ್ಲ. ಈಗ ಪ್ರಕಾಶದ ಕಿರಣವು ಲಂಬ ರೂಪದಲ್ಲಿ ಪ್ರವೇಶಿಸಿದ್ರೆ ಇಲ್ಲಿ ಅಪವರ್ತನವಾಗುವುದಿಲ್ಲ. ಇಲ್ಲಿ ನಾವು ಸಹ ಮಾಧ್ಯಮವನ್ನು ಬದಲು ಮಾಡಿ ಸಹ ತಿಳ್ಕೊಳ್ಳುವ. ನಾನು ಇಲ್ಲಿ ಈಗ ಹವೆ ಮಾಧ್ಯಮವನ್ನ ಇಡ್ತೀನಿ, ಇಲ್ಲಿ ನಾನೀಗ ನೀರಿನ ಮಾಧ್ಯಮವನ್ನ ಇಡ್ತೀನಿ. ಈಗ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ನಾನು ಗಾಜಿನ ಮಾಧ್ಯಮವನ್ನ ಇಡ್ತೀನಿ ನೋಡಿ. ಈಗ ನೀರಿನ ಮಾಧ್ಯಮ ಇಟ್ಟು ಗಾಜಿನ ಮಾಧ್ಯಮವನ್ನು ಇಟ್ಟಿದ್ದೀನಿ, ಆಗ ಸಹ ಯಾವುದೇ ಬದಲಾವಣೆ ಇಲ್ಲ. ಈಗ ಎರಡು ಒಂದೇ ಮಾಧ್ಯಮ ಇಟ್ಟರು ಸಹ ಆಗ ಸಹ ಯಾವುದೂ ಬದಲಾವಣೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀರು ಮತ್ತೆ ಗಾಜು ಇಟ್ಟಿದ್ದೀನಿ, ಆಗ ಸಹ ಯಾವ ಅಪವರ್ತನ ಆಗ್ಲಿಲ್ಲ. ಈಗ ನಾನು ಎರಡನ್ನು ಸಹ ಗಾಜು ಇಡ್ತೀನಿ ನೋಡಿ, ಈಗ ಸಹ ಅಪವರ್ತನ ಆಗುವುದಿಲ್ಲ. ಅಂದ್ರೆ ಲಂಬ ರೂಪದಲ್ಲಿ ಅದು ದಿಶೆಯಲ್ಲಿ ಲಂಬ ದಿಶೆಯಲ್ಲಿ ಪತನವಾಗುತ್ತಿದ್ದರೆ ಅರ್ಥಾತ್ ಅದರ ದಿಶೆಯಲ್ಲಿ ಬದಲಾಗುವುದಿಲ್ಲ, ಅಪವರ್ತನ ಆಗುವುದಿಲ್ಲ. ಸಪೋಸ್ ನಾನೀಗ ಇದನ್ನ ನೋಡಿ, ಈಗ ನಾನು ಈ ಕಿರಣವನ್ನ ಬದಲಾಯಿಸಿದ್ರೆ, ಸಪೋಸ್ ಈ ಕಿರಣವನ್ನ ನಾನು ಈಗ ಅಪವರ್ತನ ಆಗ್ತದೆ, ಲಂಬ ರೂಪದಲ್ಲಿ ಪತನ ಆಗ್ಲಿಲ್ಲ ಅದು. ಈಗ ಇಲ್ಲಿ ಮಾಧ್ಯಮವನ್ನು ಸಹ ಬದಲಾಯಿಸ್ತೀನಿ. ಈಗ ಇಲ್ಲಿ ನಾನು ಹವೆ ಮಾಧ್ಯಮವನ್ನು ಇಡ್ತೀನಿ. ಈಗ ಇದರಲ್ಲಿ ಹವೆ ಮಾಧ್ಯಮ, ಇದರಲ್ಲಿ ಗಾಜಿನ ಮಾಧ್ಯಮ. ಈಗ ನೋಡಿ, ಈಗ ಅಪವರ್ತನ ಆಗಿದೆ. ಅಂದ್ರೆ ಈಗ ನಿಮ್ಗೆ ಸ್ಪಷ್ಟವಾಗಿ ಕಲ್ಪನೆ ಆಗಿದೆ, ಲಂಬ ರೂಪದಲ್ಲಿ ಪತನವಾದ್ರೆ ಅಪವರ್ತನ ಆಗುವುದಿಲ್ಲ. ಪ್ರಕಾಶದ ಕಿರಣವು ಘನ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆಗೆ ಪ್ರವೇಶಿಸಿದಾಗ ಇದು ಏನಾಗ್ತದೆ? ಲಂಬದಿಂದ ದೂರಕ್ಕೆ ವಾಲ್ತದೆ. ಸಪೋಸ್ ಇದು ಘನ ಮಾಧ್ಯಮ ಇದೆ ನೋಡಿ, ಇದನ್ನ ನಾನು ಘನ ಮಾಧ್ಯಮಕ್ಕೆ ಇಡ್ತೀನಿ. ಈಗ ಇದನ್ನ ನಾನು ವಿರಳ ಮಾಧ್ಯಮಕ್ಕೆ ಇಡ್ತೀನಿ, ಆಗ ಏನಾಗ್ತದೆ? ಲಂಬದಿಂದ ದೂರಕ್ಕೆ ವಾಲ್ತದೆ ಅಲ್ವಾ? ಲಂಬದಿಂದ ದೂರಕ್ಕೆ ವಾಲಿದೆ. ಈಗ ಪ್ರಕಾಶದ ಕಿರಣವು ವಿರಳ ಮಾಧ್ಯಮದಿಂದ ಘನ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ, ಇದನ್ನೀಗ ತಿಳ್ಕೊಳ್ಳುವ. ವಿರಳ ಮಾಧ್ಯಮದಿಂದ ಘನ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಏನಾಗ್ತದೆ ಅಂತ ಲಂಬದ ಕಡೆಗೆ ವಾಲಿದೆ. ಹಾಗಾದ್ರೆ ಇಷ್ಟು ನಿಮ್ಗೆ ಸ್ಪಷ್ಟವಾಗಿ ಕಲ್ಪನೆ ಆಗಿದೆ ಅಂತ ತಿಳ್ಕೊಳ್ತೀನಿ. ಪ್ರಕಾಶವು
ಪ್ರಕಾಶದ ಅಪವರ್ತನೆ ಎಂದರೇನು? ಈಗ ಪತನ ಕಿರಣ, ಅಪವರ್ತಿತ ಕಿರಣ, ಪತನ ಕೋನ, ಅಪವರ್ತಿತ ಕೋನ, ಅಭಿಲಂಬ, ಘನ ಮಾಧ್ಯಮ, ವಿರಳ ಮಾಧ್ಯಮ, ಯಾವ ರೀತಿಯಲ್ಲಿ ಪತನ ಕಿರಣದ ದಿಶೆಯು ಬದಲಾಗ್ತದೆ, ಯಾವ ರೀತಿ ಲಂಬದ ಕಡೆಗೆ ವಾಲ್ತದೆ, ಯಾವ ರೀತಿ ಪತನವಾಗುವುದಿಲ್ಲ. ಎರಡೂ ಈಗ ಲಂಬವಾಗಿ ಪ್ರಕಾಶದ ಕಿರಣವು ಲಂಬವಾಗಿ ಪ್ರವೇಶಿಸುತ್ತಿದ್ದಾಗ ಅಪವರ್ತನೆ ಆಗುವುದಿಲ್ಲ.